ಸಹಯೋಗದೊಂದಿಗೆ ನೀರುಬೂದಾಳ ಗ್ರಾಮದಲ್ಲಿ ಈ ಒಂದು ಸಾಹಿತ್ಯ ಸಮ್ಮೇಳನ ಮಾಡಬೇಕಂತಕ್ಕಂಥ ಒಂದು ವಿಚಾರ ಮಾಡಿದಾಗ ನಮ್ಮೂರಿನವರಾಗಿರ್ತಕ್ಕಂಥ ಶ್ರೀಯುತ YM ಹೆಪ್ಪಳ್ಳಿ ಅವರು ಸುಮಾರು ಈ ಸಾಹಿತ್ಯ ಲೋಕಕ್ಕೆ 50ರಿಂದ 60 ಗ್ರಂಥಗಳನ್ನು ಕೊಟ್ಟಿರ್ತಕ್ಕಂಥವ್ರು. ಅಂಥವರು MM ಕಲಬುರ್ಗಿ ಅವರು, BR ಹಿರೇಮಠ ಅವರು ಮತ್ತು ರಾಜೂರವರು, ಮುರುಗಪ್ಪ ಅವರು ಅತಿ ಆತ್ಮೀಯ ಶಿಷ್ಯರಾಗಿರ್ತಕ್ಕಂಥವ್ರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ. ಅಂಥವ್ರನ್ನ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಮಾಡಿದಾಗ ಈ ಕಾರ್ಯಕಾರಿ ಸಮಿತಿ ಒಪ್ಪಿಕೊಂಡು ಅಧ್ಯಕ್ಷರನ್ನು ಮಾಡಿದಾಗ ನಾವೆಲ್ಲ ನಮ್ಮೂರಲ್ಲೇ ಮಾಡ್ತೀವಿ ಅಂತಂದಾಗ ನಾವೆಲ್ಲ ಅದನ್ನು ನಿಂತು ಮಾಡಬೇಕು ಅಂತಕ್ಕಂಥ ಒಂದು ಉತ್ಸುಕತೆಯಿಂದ ಇದೊಂದು ದೊಡ್ಡ ಹಬ್ಬವನ್ನಾಗಿ ಮಾಡಬೇಕು ಅಂತಕ್ಕಂಥ ತೀರ್ಮಾನದಿಂದ ಸುಮಾರು 100 ಯುವಕರು ಒಂದು ತಂಡವನ್ನು ಕಟ್ಟಿಕೊಂಡು ಈ ಒಂದು ಸಮ್ಮೇಳನ ಯಶಸ್ವಿಯಾಗಿ ನಾವು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಸಮ್ಮೇಳನಕ್ಕೆ ತಾವು ಅಂದರೆ ಪತ್ರಕರ್ತರು 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನೀರುಬೂದಾಳ ದಿನಾಂಕ 22-23 ಮಾರ್ಚ್ 2025 ನಡೆಯುವ ಗ್ರಾಮೀಣ ಮಟ್ಟದ ಪ್ರಪ್ರಥಮ ಸಮ್ಮೇಳನ ಇದೆ. ಇಂಥ ಸಮ್ಮೇಳನದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಉಪಸ್ಥಿತಿರುವಂಥ ಉಚ್ಚ ತಾಲೂಕಾ ಪರಿಷತ್ತು 110 ವರ್ಷಗಳಿಂದ ವಿಶೇಷವಾದಂಥ ನಾಡು ನುಡಿಯನ್ನು ಕಟ್ಟಲಿಕ್ಕೆ ಸಾರ್ಥಕವಾದಂಥ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ವಿವಿಧ ಗ್ರಾಮಗಳಲ್ಲಿ ವಿವಿಧ ಪಟ್ಟಣಗಳಲ್ಲಿ ಮಾಡುವ ಮೂಲಕ ವಿಶೇಷವಾದಂಥ ಸಮ್ಮೇಳನವನ್ನು ಈ ಸಲ ಬದಾಮಿ ತಾಲೂಕಿನ ನೀರುಬೂದಾಳ ಗ್ರಾಮದಲ್ಲಿ ಈ ನಾಡು ಕಂಡ ಶ್ರೇಷ್ಠ ವಿದ್ವಾಂಸರು ಹಾಗೂ ನಿವೃತ್ತ ಪ್ರಾಚಾರ್ಯರು ಹಿರಿಯರಾದಂಥ ಡಾಕ್ಟರ್ YM ಹೆಪ್ಪಳ್ಳಿ ಅವರನ್ನು ಸರ್ವಾಧ್ಯಕ್ಷರನ್ನಾಗಿ ಮಾಡುವ ಮೂಲಕ 2 ದಿನಗಳ ಕಾಲ ನೀರುಬೂದಾಳದ ಹಿರಿಯರ ಮಾರ್ಗದರ್ಶನದೊಳಗ ಒಂದು ಹಳದಮ್ಮನ ಜಾತ್ರೆ ಯಾವ ರೀತಿ ನಡೀತದೋ ಆ ರೀತಿ ಕನ್ನಡದ ನುಡಿತೇರು 2 ದಿನ ನಡೀತಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅಲ್ಲಿ ವಿಶೇಷವಾದಂಥ ಗೋಷ್ಠಿಗಳನ್ನು ಮತ್ತು ವಿಶೇಷವಾದಂಥ ಸಾಧಕರ ಸನ್ಮಾನವನ್ನ ವಿಶೇಷವಾದಂಥ ನಿರ್ಣಯಗಳನ್ನು ತೆಗೆದುಕೊಂಡು ಈ ಬಾಗಲಕೋಟೆ ಜಿಲ್ಲಾ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಹಳಷ್ಟು ಅರ್ಥಪೂರ್ಣವಾಗಿ ಆಗಲಿಕ್ಕೆ ಈ ಎಲ್ಲರ ಸಹಕಾರದೊಂದಿಗೆ ನಾವು ಸಮೂಹ ಮಾಧ್ಯಮ ಸಹೋದರರು ಬಹಳಷ್ಟು ಪ್ರಚಾರವನ್ನು ಕೊಡುವ ಮೂಲಕ